ಬಿಜೆಪಿ ಪರ ಪ್ರಚಾರದ ಅಖಾಡಕ್ಕಿಳಿದ ರೆಬೆಲ್ ಯತ್ನಾಳ್. ಉಚ್ಚಾಟನೆಯಾದರೂ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್. ಬಿಜೆಪಿಗೆ ವಾಪಸ್ ಆಗೋದಿಕ್ಕೆ ನಡೆದಿದ್ಯಾ ಪೂರ್ವ ತಯಾರಿ? ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ. ಹೊರಗೆ ಹಾಕಿದ್ರು ಬಿಡದ ಯತ್ನಾಳ್. ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಅವರು MP ಪಾಲ್ರು ಸ್ವಾಭಿಮಾನಿ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ, ಅಲ್ಲಿಗೂ ಅವರು ಪ್ರಚಾರಕ್ಕೆ ಹೋಗ್ಬಾರ್ದು. ಅವ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು. ಸಾಮಾನ್ಯವಾಗಿ ಯಾವುದೇ ನಾಯಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಅವರು ಆ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದು ಸಾಮಾನ್ಯ. ಒಂದು ವೇಳೆ ಅವರು ವಾಪಸ್ ಪಕ್ಷಕ್ಕೆ ಜಾಯ್ನ್ ಆಗೋದಿದ್ರೆ ಅದು ಬೇರೆ ಮಾತು. ಪಕ್ಷಕ್ಕೆ ವಾಪಸ್ ಆಗುವಂಥದ್ದು ನಡೆಯೋದೇ ಇಲ್ಲ. ಉಚ್ಚಾಟನೆ ಆದವರು ಯಾರು ವಾಪಸ್ ಬರುವುದಿಲ್ಲ ಅಂತೇಳಿ ಅಲ್ಲ. ಆದರೆ ಇಲ್ಲಿ ಉಚ್ಚಾಟನೆ ಆಗಿರುವಂತಹ ನಾಯಕ ವಾಪಸ್ ಬರದೇ ಇದ್ರೂ ಕೂಡ ಅದರ ಮಧ್ಯದಲ್ಲಿ ತನ್ನನ್ನ ಉಚ್ಚಾಟಿಸಿರುವ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಬಹುಶಃ ಯತ್ನಾಳ್ ಅವರ ಈ ಪ್ರಕರಣವೇ ಇಂತಹ ಸ್ವರೂಪದಲ್ಲಿ ಮೊದಲ ಪ್ರಕರಣದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ತಲೆಯ ಮೇಲೆ ಕೇಸರಿ ಟೋಪಿ, ಹೆಗಲ ಮೇಲೆ ಕೇಸರಿ ಶಾಲು, ಹಾಕೊಂಡಿರುವಂತಹ ಓವರ್ಕೋಟ್ ಕೂಡ ಅದು ಕೇಸರಿ ಬಣ್ಣದ್ದೇ ಆಗಿತ್ತು. ಆ ಮೂಲಕವಾಗಿ ಕೇಸರಿ ಪಕ್ಷದಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ನಡೆಸೋದಿಕ್ಕೆ ಪಕ್ಷದ ಸಿಂಬಲ್ ಮಾತ್ರ ಮುಖ್ಯ ಅಲ್ಲ, ಜೊತೆಗೆ ಈ ಬಣ್ಣದಲ್ಲಿ ಕೇಸರಿ ಬ್ರಿಗೇಡ್ನ ಜೊತೆಗೆ ತಾನು ಇದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಮತ್ತು ಹಿಂದೂ ಮತಗಳನ್ನು ಸೆಳೆಯೋದಿಕ್ಕೆ ಬೇಕಾಗಿರುವಂತಹ ಎಲ್ಲ ಸ್ವರೂಪದ ಪ್ರಯತ್ನಗಳಿಗೆ ತಾನು ಸಜ್ಜಾಗಿದ್ದೀನಿ ಅನ್ನೋದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ತೋರಿಸಿದ್ದಾರೆ. ಅವಿಭಜಿತ ವಿಜಯಪುರ ಜಿಲ್ಲೆಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕಂದ್ರೆ ಭಾರತೀಯ ಜನತಾ ಪಕ್ಷವನ್ನ ಆ ಭಾಗದಲ್ಲಿ ಕಟ್ಟಿರುವಂತಹ ನಾಯಕರುಗಳಲ್ಲಿ ಮೊದಲಿಗರುಗಳಲ್ಲಿ ಯತ್ನಾಳ್ ಅವರಿಗೆ ಪ್ರಮುಖ ಸ್ಥಾನ ಇದ್ದೇ ಇದೆ. ಮತ್ತು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಯತ್ನಾಳ್ ಅವರು ಇವತ್ತು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ವೀರಣ್ಣ ಚರಂತಿಮಠ ಯತ್ನಾಳ್ ಅವರ ಆಪ್ತರು. ಹೀಗಾಗಿ ಚರಂತಿಮಠ ಅವರ ಪರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಯತ್ನಾಳ್ ಅವರು ಇವತ್ತು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಪಕ್ಷದಿಂದ ಉಚ್ಚಾಟನೆಯಾದರೂ ಬಿಜೆಪಿಯ ಜೊತೆಗೆ ಪ್ರಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ. ನಾಟಕ ಅಂತ MB ಪಾಟೀಲರು ಇದನ್ನ ಲೇವಡಿ ಮಾಡಿದರೆ ಇದು ಸ್ನೇಹದ ಪ್ರಚಾರ ಅಂತ ಹೇಳಿ ಯತ್ನಾಳ್ ಬಣ್ಣಿಸಿದ್ದಾರೆ. ಸ್ನೇಹದ ಪ್ರಚಾರ, ಸ್ನೇಹಕ್ಕಾಗಿ ಬಂದಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ಯತ್ನಾಳ್ ಅವರು ಈ ಪ್ರಚಾರಕ್ಕೆ ಬರದೇ ಇದ್ರೆ ವೀರಣ್ಣ ಚರಂತಿಮಠ ಅವರಿಗೆ ಗೆಲ್ಲೋದು ಕಷ್ಟ ಆಗ್ತಿತ್ತಾ ಅನ್ನುವ ಪ್ರಶ್ನೆ ಇದ್ದೇ ಇದೆ. ನೋಡಿ, ಯತ್ನಾಳ್ರ ಅಕ್ಕಪಕ್ಕದಲ್ಲಿ ಕುಳಿತಿರ್ತಕ್ಕಂತಹ ನಾಯಕರುಗಳು ಯಾರು? ಒಬ್ರು ಬಿಜೆಪಿ ಅಭ್ಯರ್ಥಿ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಶಾಸಕ, ಅವರ ಪಕ್ಕದಲ್ಲಿ ಬಿಜೆಪಿಯ ಉಪಾಧ್ಯಕ್ಷ. ಇವರೆಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡಿದ್ರು. ಪಂಚಮಸಾಲಿ ಸಮುದಾಯದ ನಾಯಕರುಗಳ ಸಭೆಯಲ್ಲಿ ಆ ಸಮುದಾಯದ ಪ್ರಮುಖರ ಸಭೆಯನ್ನು ಕರೆದಾಗ ಪಂಚಮಸಾಲಿ ಸಮುದಾಯದ ಎಲ್ಲ ನಾಯಕರುಗಳು ಕೂಡ ವೇದಿಕೆಯ ಮೇಲಿದ್ರು. ಅವರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಇದ್ರು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು ಕೂಡ ಬಿಜೆಪಿ ಪರವಾಗಿ ಯತ್ನಾಳ್ ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. CC ಪಾಟೀಲ್ರು, ಯತ್ನಾಳ್ರು, ಹಾಗೆಯೇ ವೀರಣ್ಣ ಚರಂತಿಮಠ ಅವರು ಜೊತೆಯಲ್ಲೇ ಕುಳಿತುಕೊಂಡು ಮಾತನಾಡಿದ್ದಾರೆ. ಚರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೆ ಯತ್ನಾಳ್ರು ಬಂದಿದ್ದು. ಬಾಗಲಕೋಟೆ ಉಪಚುನಾವಣೆ ಪ್ರಚಾರದ ಅಖಾಡಕ್ಕೆ ಯತ್ನಾಳ್ ಇಳಿದಿದ್ದಾರೆ. ಮೊನ್ನೆಷ್ಟೇ ಶ್ರೀರಾಮುಲು ಹೇಳಿದ್ರು, ಯತ್ನಾಳ್ ಅವರು ನಮ್ಮ ನಾಯಕ, ಅವ್ರ ಪ್ರಚಾರಕ್ಕೆ ಬರಬೇಕು, ಬರ್ತಾರೆ, ಹಿಂದೂ ಮತಗಳು ಒಗ್ಗೂಡಬೇಕು, ಈ ಕಾರಣಕ್ಕೆ ಬರಬೇಕು ಅಂತ ಹೇಳಿ. ಅದರ ಪ್ರಕಾರವಾಗಿಯೇ ಯತ್ನಾಳ್ ಇವತ್ತು ಬಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಕ್ಷೇತ್ರದ ಹಲವೆಡೆಯಲ್ಲಿ ಅವರು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಅವರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳಿದ್ದಾರೆ, ಪ್ರಚಾರ ಸಭೆಯ ಕಡೆಯ ದಿವಸದವರೆಗೂ ಕೂಡ ನಾನು ಪ್ರಚಾರದಲ್ಲಿ ಭಾಗಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು, ಪ್ರಚಾರ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ. ಪಕ್ಷ ಅವರನ್ನು ಹೊರಗೆ ಹಾಕಿದ್ರು, ಪಕ್ಷದ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಯಾಕಂದ್ರೆ ಅಭ್ಯರ್ಥಿಯ ಪರವಾಗಿ ಈಗ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಕ್ಷದಲ್ಲೇ ಇರ್ತಾರೆ, ಪಕ್ಷದ ಅಭ್ಯರ್ಥಿ ಇರ್ತಾರೆ, ಪಕ್ಷದ ಸಿಂಬಲ್ನಲ್ಲಿ ಚುನಾವಣೆ ನಡೀತಾ ಇರುತ್ತೆ, ಪಕ್ಷದ ನಾಯಕರುಗಳೇ ಇರ್ತಾರೆ, ಪಕ್ಷದ ನಾಯಕರುಗಳೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರುವ ಅನೇಕ ಉದಾಹರಣೆಗಳು ಸಿಗ್ತವೆ.
ಅದಕ್ಕೆ ಭಾರತೀಯ ಜನತಾ ಪಕ್ಷವೂ ಹೊರತಲ್ಲ, ಅದಕ್ಕೆ ಕಾಂಗ್ರೆಸ್ ಹೊರತಲ್ಲ, ಅದಕ್ಕೆ JDS ಕೂಡ ಹೊರತಲ್ಲ. ಈ ರೀತಿಯಾದಂಥ ಅನೇಕ ಆಪಾದನೆಗಳು ಬರ್ತವೆ. ಆದರೆ ಇಲ್ಲಿ ಪಕ್ಷದಲ್ಲಿ ಅವರು ಇಲ್ಲ, ಈಗ ಪಕ್ಷದಿಂದ ಅವರನ್ನು ಹೊರಗಡೆ ಹಾಕಲಾಗಿದೆ. ಆದರೆ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ. ವೀರಣ್ಣ ಚರಂತಿಮಠ ನನ್ನ ಸ್ನೇಹಿತ, ಹೀಗಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಅಂತೇಳಿ ಯತ್ನಾಳ್ ಅವರು ಘೋಷಣೆ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ ನನ್ನ ಸ್ನೇಹಿತ, ಹೀಗಾಗಿ ಪ್ರಚಾರ ಅಂತ ಯತ್ನಾಳ್ ಕರ್ಕೊಂಡಿದ್ದಾರೆ. ಬಸವೇಶ್ವರ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಪ್ರಚಾರ ಸಭೆಯಲ್ಲಿ ಅವರು ಮೊದಲು ಭಾಗಿಯಾದರು. ಅಲ್ಲಿ ಲಿಂಗಾಯತ ಸಮುದಾಯದ, ಪಂಚಮಸಾಲಿ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಅವ್ರ ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ರು ನೋಡಿ, ಪಕ್ಷದ ಶಾಲು ಬ್ಯಾನರ್ ಇಲ್ಲದೆ ಪ್ರಚಾರ ಸಭೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಸಮುದಾಯಗಳ ಸಭೆಯನ್ನ ಚುನಾವಣೆಗಳ ಸಂದರ್ಭದಲ್ಲಿ ಕರೆದಾಗಲೂ ಕೂಡ ಅಲ್ಲಿ ಪಕ್ಷದ ಸಿಂಬಲ್ ಇರುತ್ತೆ, ಪಕ್ಷದ ಬ್ಯಾನರ್ಗಳಿರ್ತವೆ, ಎಲ್ಲವೂ ಇರ್ತವೆ. ಆದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತಿರುವ ನಾಯಕರುಗಳ ಹೆಗಲ ಮೇಲೂ ಕೂಡ, ಖುದ್ದು ಪಕ್ಷದ ಅಭ್ಯರ್ಥಿಯ ಹೆಗಲ ಮೇಲೂ ಕೂಡ ಪಕ್ಷದ ಸಿಂಬಲ್ ಇಲ್ಲ. ಆದರೆ ಮಧ್ಯದಲ್ಲಿ ಕುಳಿತಿರುವಂತಹ ನಾಯಕ ಮಾತ್ರ ತಾನು ಹಿಂದೂ ಮತಗಳನ್ನ ಒಗ್ಗೂಡಿಸೋದಕ್ಕೆ ಬಂದಿರೋದು ಅನ್ನೋದನ್ನ ಸಿಂಬಲೈಸ್ ಮಾಡ್ತಾ ಇದ್ದಾರೆ. ಪಕ್ಷದ ಚಿಹ್ನೆ ಇಲ್ಲದ ಪ್ರಚಾರ ವೇದಿಕೆಯಲ್ಲಿ ಘಟಾನುಘಟಿಗಳು ಭಾಗಿಯಾಗಿದ್ದಾರೆ. ಯಾರ್ಯಾರಿದ್ದಾರೆ ನೋಡಿ ಇಲ್ಲಿ. ಪಕ್ಷದ ವೇದಿಕೆಯಲ್ಲಿ ಇದ್ದಂಥವ್ರು ಯಾರೆಲ್ಲ, ಯತ್ನಾಳ್ ನೇತೃತ್ವದ ವೇದಿಕೆಯಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರಿದ್ರು. ಯತ್ನಾಳ್ರಿಗೂ ಮತ್ತು ನಿರಾಣಿಯವರಿಗೂ ಸಾಕಷ್ಟು ರೀತಿಯ ವಾಗ್ಯುದ್ಧ ಪಕ್ಷದ ಒಳಗಡೆ ಇದ್ದಾಗಲೂ ಕೂಡ ನಡೆದಿದೆ, ಅದು ಬೇರೆ ವಿಚಾರ. ಆದರೆ ಇವತ್ತು ಅವ್ರ ಜೊತೆಗೆ ಇದ್ರು, ವೇದಿಕೆ ಹಂಚಿಕೊಂಡಿದ್ದಾರೆ. ಮಾಜಿ ಸಚಿವ CC ಪಾಟೀಲ್ ಇದ್ರು, ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿಯವರಿದ್ರು. ಅಷ್ಟೇ ಅಲ್ಲದೆ ಈ ಸಭೆಯಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ಭಾಗಿಯಾಗಿದ್ರು. ಅಂದ್ರೆ ಇವರೆಲ್ಲರೂ ಕೂಡ ಪಂಚಮಸಾಲಿ ಸಮುದಾಯದ ಪ್ರಮುಖ ಶಾಸಕರು, ಪ್ರಮುಖ ನಾಯಕರುಗಳು. ಈ ಕಾರಣಕ್ಕಾಗಿ ತಮ್ಮ ಸಮುದಾಯದ ಮತಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಮತ್ತು ಬಿಜೆಪಿಯ ಪರವಾಗಿ ನಾವೆಲ್ಲ ಪಂಚಮಸಾಲಿ ಸಮುದಾಯದ ನಾಯಕರುಗಳು ಜೊತೆಯಾಗಿದ್ದೀವಿ ಅನ್ನುವಂತಹ ಸಂದೇಶ ರವಾನಿಸುವುದು ಕೂಡ ಬಹಳ ಮುಖ್ಯ ಆಗಿತ್ತು. ಈ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ. ಮತ್ತು ವೀರಣ್ಣ ಚರಂತಿಮಠ ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರ, ಯಾರು ಕಷ್ಟದಾಗ ಬಂದಿರ್ತಾರ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ನೋಡ್ರಿ, ಅವ್ರೇನು ಕರೆದಿಲ್ಲ, ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವರೆಲ್ಲ BJP ಮುಖಂಡ್ರೇನು ಹೋಗ್ಯಾರ. ಇಲ್ಲಿದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡ ಅಡ್ಡಾಡದ್ರ. ಇಲ್ಲಿ ಏನ್ ಮಾಡ್ಯಾರ ಅವ್ರು ಹಗಲು ರಾತ್ರಿ? ಆ ಸೋಲ್ಸಿದ ಗ್ಯಾರಂಟಿ ನೋಡಿ. ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲ್ಸ್ಬೇಕಂತೇಳಿ ಆಟೋ ರಿಕ್ಷಾ ತೊಗೊಂಡು ನಿಂತ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಇವೆಲ್ಲ ನಕಲಿ BJP ಅವರು ಪ್ರಚಾರಕ್ಕೆ ಹೋಗೋದ್ರಿಂದ ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೆ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ? ನಾನು ಅನ್ನೋದಿಲ್ಲ. ನಾ BJP ಸಲಗ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಗ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಗ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ BJPಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು? ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು BJPಗೆ ತಗೋರತ್ ನಾವು ಹೋಗುದಿಲ್ಲ. BJಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದೆ. ನಾನು BJಪಿಯವ್ರನ್ನ ಅವರ ಹಿಂದ್ಗಡೆ ಹೋಗೋದಿಲ್ಲ, ಆದರೆ BJಪಿಯವರು ನನ್ನನ್ನು ಕರ್ಕೊಳ್ಳುವಂತಹ ಕಾಲ ಬರುತ್ತೆ ಅಂತ ಹೇಳ್ತಾರೆ. ಅಧ್ಯಕ್ಷರಿಗೆ ಬೈತಾ ಇದ್ದಾರೆ. ಅಧ್ಯಕ್ಷರ ಬಗ್ಗೆ ಅವರ ಅಸಮಾಧಾನ ಮುಂದುವರೆದಿದೆ. ಅಸಲಿ BJP, ನಕಲಿ BJಪಿಗಳ ಚರ್ಚೆಯೂ ಕೂಡ ನಡೆದಿದೆ. BJಪಿಯ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರುವಂಥವ್ರಿಗೆ ಈ ರೀತಿಯಾದ ಅಭಿಪ್ರಾಯಗಳು ಇರಬಹುದು, ಅವರದೇ ಆದಂತಹ ವೈಯಕ್ತಿಕ ಕಾರಣಗಳಿರ್ಬೋದು. ಆದರೆ BJP ನಾಯಕರುಗಳಿಗೂ ಕೂಡ ಇದೇ ಅಭಿಪ್ರಾಯ ಇದೆಯಾ ಅವರ ಪಕ್ಷದ ಅಧ್ಯಕ್ಷರ ಬಗ್ಗೆ ಅಥವಾ ನಾಯಕರುಗಳ ಬಗ್ಗೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಯತ್ನಾಳ್ ಎಂಟ್ರಿ ಆಗಿರೋದ್ರ ಬಗ್ಗೆ ಕಾಂಗ್ರೆಸ್ ಅವರು ಲೇವಡಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ಯಾಕಂದ್ರೆ ಯತ್ನಾಳ್ ಖಂಡಿತವಾಗ್ಲೂ ಕೂಡ
ಅಲ್ಲಿಯ ಹಿಂದೂ ಕಾರ್ಯಕರ್ತರ ಒಂದು ಡಿಮ್ಯಾಂಡ್ ಇತ್ತು, ಯತ್ನಾಳ್ ಅವರು ಬರಬೇಕು ಚುನಾವಣಾ ಪ್ರಚಾರಕ್ಕೆ ಅಂತೇಳಿ. ಅದನ್ನ ಪಕ್ಷದ ವೇದಿಕೆಯಲ್ಲಿ ಅಲ್ಲದೆ ಹೋದರೂ ಕೂಡ ಅವ್ರನ್ನ ಕರೆಸ್ಕೊಳ್ಳುವಂತಹ ಕೆಲಸವನ್ನ ವೀರಣ್ಣ ಚರಂತಿಮಠ ಅವರು ಮಾಡಿದ್ದಾರೆ ಈ ಚುನಾವಣೆಯನ್ನ ಗೆಲ್ಲುವ ಉದ್ದೇಶದೊಂದಿಗೆ. ಆದರೆ ಇದು ಸಹಜವಾಗಿಯೇ ಕಾಂಗ್ರೆಸ್ಗೆ ಒಂದು ಅಸ್ತ್ರ. ಯಾಕಂದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಎದುರಾಳಿಯ ವಿರುದ್ಧ ಪ್ರಯೋಗಿಸೋದಕ್ಕೆ ಸಿಕ್ಕಿರುವ ಬಹಳ ಸುಲಭದ ಅಸ್ತ್ರ ಇದು. ವಾಪಸ್ ಬಿಜೆಪಿಗೆ ಹೋಗೋದಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ರು ಇದನ್ನ ವಿವರಿಸಿದ್ದಾರೆ. ಇದು ಬಿಜೆಪಿ ವಾಪಸ್ ಹೋಗೋದ್ರ ಪ್ರಯತ್ನದ ಭಾಗ ಅಂತ ಹೇಳಿ, ಬಿಜೆಪಿಗೆ ನನ್ನನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಅವರು ಕೈ ಮುಗಿದು ಕೇಳ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು. ರಾಜಕೀಯದ ವಾಗ್ಬಾಣಗಳು, ಮಾನ ಮರ್ಯಾದೆ ಸ್ವಾಭಿಮಾನ ಇವೆಲ್ಲ ಎಲ್ಲೋಯ್ತು ಯತ್ನಾಳ್ ಅವ್ರದ್ದು. ಯತ್ನಾಳ್ ಅವರು ಇವೆಲ್ಲದರ ಬಗ್ಗೆಯೂ ಕೂಡ ಬಹಳ ಹೇಳ್ತಾರಲ್ಲ, ಎಲ್ಲೋಯ್ತು ಅದು. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಯತ್ನಾಳ್ ಅವರು ಪ್ರಚಾರ ಮಾಡಬಹುದಾಗಿತ್ತು ಹಾಗಿದ್ರೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ಟೈಮ್ ಬರುತ್ತೆ, ಯತ್ನಾಳ್ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ರು ಟೀಕಿಸಿದ್ದಾರೆ ಈ ಒಂದು ಬೆಳವಣಿಗೆನ. ಆದರೆ ಪಾಟೀಲ್ರ ಮಾತಿಗೆ ಯತ್ನಾಳ್ ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಟೀಲ್ರು ಹಾಗೆಯೇ ಯತ್ನಾಳ್ ಅವರು ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಅದು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವ್ರ ಆ ಟೀಮ್ ಅದು. ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ, ಸುಮ್ಮನೆ ಯಾಕೆ ನಾಟಕ. ಯಡಿಯೂರಪ್ಪನ ಮಗ ಅನ್ನೋದು, ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗೆ ಇದ್ದದ್ದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ ಕ್ಯಾಂಡಿಡೇಟು. ಈಗ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತ. ಸ್ವಾಭಿಮಾನ ಇದ್ರ ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದನ್ನ ಬಾಗೇವಾಡ್ಯಾಗ, ಅಲ್ಲಿಗೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕು. ಅಲ್ಲಿ ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವ್ರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡೋಣ ಎಂ ಬಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ಬಿಜೆಪಿಯಲ್ಲಿ ಬಣ ಇದೆ ನನಗೆ. ಹಾಂ, ಅವ್ರು ಸ್ವಲ್ಪ ಹೌದು. ಮತ್ತೆ ಇವ್ರು ಸುಮ್ಮನೆ ನಾಟಕ. ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು. ಬಿಟ್ಬಿಡ್ಲಲ್ಲ, ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿ ಜೆ ಪಿಯಾಗ ಅಂತ ಹೇಳೋ ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡಿದಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪುವುದಿಲ್ಲ ಅಂತ ಅವನ ಮುಂದೆ ಹೇಳದ ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿಮಠರು. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡೋದು ಫೈಲ್ ನಂದು. ಅದಕ್ಕೆ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿ. ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯವರು ನಾವು ಎಲ್ಲ ಹೇಳೋದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ, ಮತ್ತೇನು ಸ್ವಾಭಿಮಾನ ಹೋಯ್ತು? ನಾ ಹೇಳಿದ್ದಲ್ಲ ಮೊದಲೇ, ಇದು ಸುಮ್ಮನೆ ಇದೆಲ್ಲ ನಾಟಕ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟರ್ ಮಾಡಿದ್ರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು BJP ಅವ್ರು ಮಾಡ್ಲಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ BJP ಲೀಡರ್ ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೆ ಕರ್ನಾಟಕದ. ಹೀಗೆ ಇಲ್ಲಿ
ಯತ್ನಾಳ್ ಮತ್ತು ಎಂ ಬಿ ಪಾಟೀಲರ ನಡುವೆ ಅಲ್ಲಿ ಎಂ ಬಿ ಪಾಟೀಲರು ಆರೋಪಗಳನ್ನು ಮಾಡ್ತಾ ಇದ್ರು ಕೂಡ, ಅದನ್ನು ಲೇವಡಿ ಮಾಡ್ತಾ ಇದ್ರು ಕೂಡ, ಯತ್ನಾಳರು ಬಹಳ ಡಿಫೆನ್ಸಿವ್ ಮೋಡ್ನಲ್ಲೇ ಇದಕ್ಕೆ ಆಟ ಆಡಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ನಾವು ಗಮನಿಸಲೇಬೇಕು. ಏನಂದರೆ ಯತ್ನಾಳ್ ಅವರು ಇಲ್ಲಿ ಎಂಟ್ರಿ ಕೊಡೋ ದಿವಸನೇ ವಿಜಯೇಂದ್ರ ಅವರು ಕ್ಷೇತ್ರ ಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿಯಿಂದ BSY BYV ಇಬ್ಬರು ಕೂಡ ವಾಪಸ್ ಆಗಿದ್ದಾರೆ. ಇವರಿಬ್ಬರು ಕೂಡ ಬಾಗಲಕೋಟೆ ಪ್ರಚಾರದಲ್ಲಿದ್ದಂಥವರು, ಅವರಿಬ್ಬರು ಕೂಡ ವಾಪಸ್ ಆಗಿದ್ದಾರೆ. ಕಳೆದ 3 ದಿನಗಳಿಂದ ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಅವರು ಮೊಕ್ಕಾಮು ಹೂಡಿದ್ರು. ಈ ಬಾರಿಯ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ಪರ್ಟಿಕ್ಯುಲರ್ ಆಗಿ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊತ್ಕೊಂಡು, ಯಾಕಂದ್ರೆ ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಪ್ರಚಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ವಿಜಯೇಂದ್ರ ಅವರು ಮುಂಚೂಣಿಯಲ್ಲಿದ್ದರು. ಬಾಗಲಕೋಟೆ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸುವಂತಹ ಕೆಲಸವನ್ನು BY ವಿಜಯೇಂದ್ರ ಅವರೇ ಮಾಡಿದ್ದಾರೆ. ಈ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ಅವರು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ತೆಗೆದುಕೊಂಡು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಮತ್ತು ದಾವಣಗೆರೆ ಕ್ಷೇತ್ರದಲ್ಲಿ ಅವರ ತಂದೆ ಯಡಿಯೂರಪ್ಪನವರು ಮುಂಚೂಣಿಯಲ್ಲಿ ನಿಂತಿದ್ರು. ಯತ್ನಾಳ ಆಗಮನದಿಂದ ಶಿಕಾರಿಪುರಕ್ಕೆ ವಿಜಯೇಂದ್ರ ಅವರು ವಾಪಸ್ ಆಗಿದ್ದಾರೆ. ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿದ್ದಲ್ಲ, ಶಿಕಾರಿಪುರಕ್ಕೆ ಹೋದ್ರು. ಕಾರಣಗಳು ಏನಿರ್ಬೋದು, ಆದರೆ ಇಲ್ಲಿ ಯತ್ನಾಳ್ ಅವರು ಬಂದಂತಹ ದಿವಸನೇ ಅವರು ಹೋಗಿರುವಂತಹ ಸಹಜವಾಗಿಯೇ ಅವರ ಅಸಮಾಧಾನ ಇದೆ ಅನ್ನೋದನ್ನು ತೋರಿಸ್ತಾರೆ. ಮುಜುಗರ ಆಗಬಾರದು ಅಂತ ಪ್ರಚಾರ ಕಣದಿಂದ ಇಂದು ವಾಪಸ್ ಆಗಿದ್ದಾರೆ ಅನ್ನುವುದು ಇಲ್ಲಿರುವ ಬಹಳ ಮುಖ್ಯವಾಗಿರುವಂತಹ ಅಂಶ. ಒಂದು ಮಾತನ್ನಷ್ಟೇ ಮನೆಯವರು ಹೇಳಿದರು, ಯಾರು ಬೇಕಿದ್ರು BJPನ ಗೆಲ್ಲಿಸೋದಕ್ಕೆ ಯಾರು ಬೇಕಿದ್ರು ಬರಬಹುದು ಅಂತ ಹೇಳಿದರು. ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಯಾರು ಬೇಕಿದ್ರು ಬರಬಹುದು ಅಂತ ಹೇಳಿದ್ರು. ಈ ಮೂಲಕ ಒಂದು ರೀತಿಯಾದಂತಹ ಒಲ್ಲದ ಮನಸ್ಸಿನ ಒಂದು ಒಪ್ಪಿಗೆಯನ್ನು ಕೊಡಿಸುವಂತಹ ಪ್ರಯತ್ನವನ್ನು ವಿಜಯೇಂದ್ರ ಅವರ ಮೂಲಕವಾಗಿ ಮಾಡಿಸಲಾಗಿತ್ತು. ಇನ್ನೂ 3 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರೆ. ನೋಡಿ, ಕಡೆ ಹಂತದ ಪ್ರಚಾರ ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಈಗ BJPಯಲ್ಲಿ. ಯಾಕಂದರೆ ಯತ್ನಾಳ್ ಅವರು ಇನ್ನೂ 3 ದಿವಸಗಳ ಕಾಲ ಪ್ರಚಾರ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸಿದ್ಧರಾಗಿದ್ದಾರೆ. ಯತ್ನಾಳ್ ಪ್ರಚಾರದಿಂದ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮುಜುಗರ. ಹೀಗಾಗಿ ಯತ್ನಾಳ್ ಇರೋ ತನಕ ವಿಜಯೇಂದ್ರ ಅವರು ಕೂಡ ಬಂದು ಇಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರಾ, ಮತ್ತು ಯತ್ನಾಳ್ ಅವರು ರಿಪೀಟ್ ಆಗಿ ಪಕ್ಷದ ಸಿಂಬಲ್ ಇಲ್ಲದಿರ್ತಕ್ಕಂತಹ ರೀತಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ರೆ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಇರುವಂಥದ್ದು. ಹೇಗೆ BJPಯಲ್ಲಿ ಈಗ ನಾಳೆ ದಿನ ಚರಂತಿಮಠ ಅವರು ಗೆದ್ದರೂ ಕೂಡ ಅದರ ಕ್ರೆಡಿಟ್ ಯಾರಿಗೆ ಅನ್ನುವ ವಿಷಯಕ್ಕೆ ಬಂದಾಗ ಪೂರ್ಣವಾಗಿ ವಿಜಯೇಂದ್ರ ಅವರ ಬಳಿಗೆ ಹೋಗುವಂದಿಗೆ ಅದು ಒಂದಿಷ್ಟು ಪಾಲು ಯತ್ನಾಳ್ ಅವರು ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ಬೋದು. ಒಂದು ವೇಳೆ BJP ಸೋತ್ರೆ ಆಗ್ಲೂ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ವಿಜಯೇಂದ್ರ ಅವರ ಹೆಗಲಿಗೆ ವರ್ಗಾಯಿಸುವ ಪ್ರಯತ್ನವನ್ನು ಮಾಡಬಹುದು. ಎರಡೂ ಸಾಧ್ಯತೆ ಇದೆ. ಗೆದ್ದರೆ ಪೂರ್ಣ ಪ್ರಮಾಣವಾದಂತಹ ಜವಾಬ್ದಾರಿ ಅವ್ರದ್ದಾಗಲಿಕ್ಕಿಲ್ಲ, ಸೋತ್ರೆ ಪೂರ್ಣ ಪ್ರಮಾಣದ ಜವಾಬ್ದಾರಿ BJP ರಾಜ್ಯಾಧ್ಯಕ್ಷರದ್ದು ಆಗುವಂತಹ ಚಾನ್ಸಸ್ ಕೂಡ ಇದೆ. ಈ ಕಾರಣಕ್ಕಾಗಿಯೇ ಹೊರಗೆ ಹಾಕಿದ್ರು ಕೂಡ ಬಿಡದ ಯತ್ನಾಳ್ ಅವರು ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದರ ಪರಿಣಾಮಗಳು ಏನು ಅನ್ನೋದನ್ನು ಕುತೂಹಲದಿಂದ ನೋಡಬೇಕು. ಎರಡನೇ ಸುದ್ದಿ ಕಡೆ ಹೋಗೋಣ. ದಾವಣಗೆರೆಯ ರಣಕಣದಲ್ಲಿ ಕೈ ಕಮಲ ಜಿದ್ದು. ದಕ್ಷಿಣದ ಅಖಾಡದಲ್ಲಿ ಏಟು ಎದಿರೇಟು ಪಾಲಿಟಿಕ್ಸ್. BJPಗರಿಂದ ಸರ್ಕಾರದ ವೈಫಲ್ಯ ಅಸ್ತ್ರಕ್ಕೆ CM ಗ್ಯಾರಂಟಿ ಪ್ರತ್ಯಸ್ತ್ರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸಿದ್ದು ಗ್ಯಾರಂಟಿ ಅಸ್ತ್ರ. ಮತ್ತೆ ನಂಬಿಕೆ ಬಂದಿದೆ. BJP ಅವರು ಏನೇ ಸುಳ್ಳು ಹೇಳಿದ್ರು ಕೂಡ ಇವು ಜಾರಿ ಆಗದೇ ಇಲ್ಲ ಅಂತ ಹೇಳಿದ್ರು. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಪ್ರಚಾರದ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೈಕಮಲ ಅಬ್ಬರದ ಪ್ರಚಾರವೂ ಕೂಡ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಎರಡನೇ ದಿನವೂ ಕೂಡ ಶಾಮನೂರು ಮೊಮ್ಮಗನ ಪರವಾಗಿ CM ಸಿದ್ದರಾಮಯ್ಯನವರು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದರು. ವಿಶೇಷವಾಗಿ ಭಿನ್ನಮತದಲ್ಲೂ BJP ನಾಯಕರು ಒಗ್ಗಟ್ಟು ಪ್ರದರ್ಶಿಸುವಂತಹ ಪ್ರಯತ್ನವನ್ನು, ಅಂದರೆ ಅಲ್ಲಿ ವಿಶೇಷವಾಗಿ ದಾವಣಗೆರೆ BJPಯ ಭಿನ್ನಮತದ ಹೆಡ್ ಕ್ವಾರ್ಟರ್ಸಲ್ಲಿ, ಹಾಗಾಗಿ ಆ ಭಿನ್ನಮತದ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಇವಾಗ ಎಲ್ಲರೂ ವೇದಿಕೆಯ ಮಟ್ಟಿಗೆ ಎಲ್ಲರೂ ಜೊತೆಯಾಗಿ ಗೋಚರಿಸ್ತಾ ಇದ್ದಾರೆ, ಎಲ್ಲರೂ ಜೊತೆಯಲ್ಲಿದ್ದಾರೆ. CM ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ BJPಯನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ನ ಅಬ್ಬರದ ಪ್ರಚಾರವನ್ನು ಹೇಗೆ ಸಿದ್ದರಾಮಯ್ಯನವರ ನೇತೃತ್ವ ವಹಿಸಿಕೊಂಡು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಎರಡನೇ ದಿನವೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ CM ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ನಿನ್ನೆ ಅವರು
ಗ್ರಾಮೀಣ ಭಾಗದಲ್ಲಿ ಪ್ರಚಾರದಲ್ಲಿ ಭಾಗಿಯಾದರೆ ಇವತ್ತು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ 4 ಬಹಿರಂಗ ಸಭೆಗಳಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಒಂದು ಮತಕ್ಷೇತ್ರದಲ್ಲಿ 4 ಕಡೆಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ. ದೇಗುಲ ಮತ್ತು ದರ್ಗಾಗಳಿಗೆ ತೆರಳಿ ನಂತರ ಪ್ರಚಾರದಲ್ಲಿ ಮುಖ್ಯಮಂತ್ರಿಯವರು ಭಾಗಿಯಾಗಿದ್ದಾರೆ. ಅವರು ಈ ಒಂದು ಪ್ರಚಾರದ ನೇತೃತ್ವವನ್ನು ಸಿದ್ದರಾಮಯ್ಯನವರು ವಹಿಸಿಕೊಂಡಿದ್ದಾರೆ. ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ, ಸಿದ್ದರಾಮಯ್ಯನವರು ಒಂದು ಕಡೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಅಂತ ಹೇಳ್ತಿರುವಂತಹ ಬಿಜೆಪಿಯ ಆರೋಪಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಉಪಚುನಾವಣೆಯ ಅಖಾಡವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಗ್ಯಾರಂಟಿಯ ವಿಚಾರದಲ್ಲಿ ಬಿಜೆಪಿಯವರ ಅಭಿಪ್ರಾಯಗಳು ಏನಿದ್ವು, ಆದರೆ ನಾವು ಹೇಗೆ ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ, ಅದನ್ನು ನಿಲ್ಲಿಸುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಭರವಸೆಯನ್ನ ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ವಿಶೇಷವಾಗಿ ಕೇಂದ್ರ ಸರ್ಕಾರ GST ಪಾಲು ಕಡಿತಗೊಳಿಸಿ ನಮಗೆ ಅನ್ಯಾಯ ಮಾಡ್ತಾ ಇದೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಸಿದ್ದರಾಮಯ್ಯನವರು ಹೊರಹಾಕಿದ್ದಾರೆ. ಹಾಗೂ ಯುದ್ಧದ ನೆಪದಲ್ಲಿ ಬೆಲೆ ಏರಿಕೆಯನ್ನು ಮಾಡಲಾಗ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯುದ್ಧದ ನೆಪದಲ್ಲಿ ಇವರು ಈಗ ಬೆಲೆ ಏರಿಕೆಗೆ ಬೇರೆ ಮುಂದಾಗಿದ್ದಾರೆ ಅಂತ ಹೇಳುವಂಥದ್ದು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಆರೋಪ. ಇಂದು ಕೂಡ ದಾವಣಗೆರೆಯಲ್ಲಿ CM ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡಲಿದ್ದಾರೆ. ತಮ್ಮ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಈ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಸ್ಪಷ್ಟವಾಗಿದೆ. ಇಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರದ ಸಚಿವರುಗಳು ಏನು ಹೇಳ್ತಿದ್ದಾರೆ ಈ ಪ್ರಚಾರ ಸಭೆಯಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. 3 ವರ್ಷದಿಂದ ಜಾರಿಯಾಗ್ತಾ ಇದ್ದಾವೆ. ಮತ್ತು ನಂಬಿಕೆ ಬಂದಿದೆ. BJPಯವರು ಏನೇ ಸುಳ್ಳು ಹೇಳಿದ್ರು ಕೂಡ, ಯಾಕೆಂತಂದರೆ ಇವು ಜಾರಿ ಆಗದೇ ಇಲ್ಲ ಅಂತ ಹೇಳಿದರು. ಒಂದು ಸಾರಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದರು. ಖಜಾನೆ ಖಾಲಿ ಆಗಿಬಿಡ್ತದೆ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದರು. ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ರ್ಯಾಷನಲೈಸ್ ಮಾಡೋದು ಯಾವಾಗ ಮಾಡೋದು, ಅದನ್ನು ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ಬರೋಕ್ಕೆ ಮಾಡೋದು. ಕಡಿಮೆ ಮಾಡಿಬಿಟ್ರು ಅನೇಕ ಇದನ್ನು. ಯಾಕೆಂತಂದರೆ ಬಿಹಾರ್ ಚುನಾವಣೆ ಇತ್ತು, ಅದಕ್ಕೋಸ್ಕರ ಮಾಡಿದ್ರು. GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯಿತು. ಅದರಲ್ಲಿ 10,000 ಕೋಟಿ ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲ್ಕೆ ನಮಗೆ ಅದಕ್ಕಿಂತ ಕಡಿಮೆ, ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹೀಗೆ CM ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ತಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯು ಕೂಡ ಗ್ಯಾರಂಟಿಗೆ ಗುದ್ದು ಕೊಡ್ತಾ ಇದೆ. ಉಪಚುನಾವಣೆಯ ರಣಕಣದಲ್ಲಿ ಬಿಜೆಪಿಗೆ ಗ್ಯಾರಂಟಿ ಬ್ರಹ್ಮಾಸ್ತ್ರವಾಗಿರುವಂಥದ್ದು. ವಿಶೇಷವಾಗಿ ಗ್ಯಾರಂಟಿ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಆರ್ಥಿಕವಾಗಿ ವಿಫಲವಾಗ್ತಾ ಇದೆ ಸರ್ಕಾರ, ಬೈ ಎಲೆಕ್ಷನ್ ಬಳಿಕ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ ಅನ್ನುವಂತಹ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಮಧ್ಯೆ ಸಂಘರ್ಷದಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಸರ್ಕಾರದಲ್ಲಿ. ದಲಿತ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಬಂದಿದೆ. ಅದರಲ್ಲೂ ಕೂಡ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ಸಿಗರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಮತ್ತು 2018ರಲ್ಲಿ ಡಾಕ್ಟರ್ G ಪರಮೇಶ್ವರ್ CM ಆಗ್ತಾರೆ ಅಂತ ಅವರನ್ನ ಸೋಲಿಸಿದ್ರು ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಆಂತರಿಕ ವಿಚಾರಗಳಲ್ಲಿ ಮುಂದಿಟ್ಟು ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 2013ರಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಸೋಲನ್ನ ಕಂಡಿದ್ರು. ಈ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಈ ರಾಜ್ಯದ ಜನರಿಗೆ ಗೊತ್ತಿರುವಂಥ ವಿಚಾರ. ಇವತ್ತು ನಿಮ್ಮ ಸರ್ಕಾರದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ? ಇವತ್ತು ನಿಮ್ಮ ಸರ್ಕಾರ ಅನ್ನೋಂಥದ್ದು ICU ಸ್ಥಿತಿಯಲ್ಲಿದೆ. ICU ಸ್ಥಿತಿಯಲ್ಲಿ ಒಂದು ಸಾರಿ ಈ ಸರ್ಕಾರಕ್ಕೆ ಏನೇನು ಅಕಸ್ಮಿತವಾಗಿ ICU ಅನ್ನೋದಂತ ಬಂದಾದ್ರಿಗಿನ ಈ ಸರ್ಕಾರದ ಕತೆ ಮುಗಿದೋಯ್ತು. ಈ ICU ತೆಗೆದುಬಿಟ್ರೆ ಸರ್ಕಾರದ ಕತೆ ಮುಗಿದೋಯ್ತು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ವೆಂಟಿಲೇಟರ್ ಇದ್ದಂಥ ಟೈಮಲ್ಲಿ ವೆಂಟಿಲೇಟರ್ ತೆಗೆದ್ರೆ ಮನುಷ್ಯ ಸತ್ತೋಗ್ತಾನ. ಈ ಸರ್ಕಾರ ಕೂಡ ಯಾವ ವೆಂಟಿಲೇಟರ್ದಲ್ಲಿ ಇದೆ ಅಂದ್ರೆ ಸುಳ್ಳಿನ ವೆಂಟಿಲೇಟರ್ದಲ್ಲಿದೆ.
ಈ ಸುಳ್ಳಿನ ವೆಂಟಿಲೇಟರ್ ತೆಗೆದ್ರೆ ಈ ಸರ್ಕಾರ ಸತ್ತೋಗುತ್ತೆ. ಆ ಸ್ಥಿತಿಯಲ್ಲಿದೆ. ನಿಮ್ಮ ಪರವಾಗಿ ನಾನಿದ್ದೇನೆ ಅಂತ ಹೇಳುವಂಥ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಆಗಲಿ ಅಥವಾ ತನ್ನ ಕಾರ್ಯಾಚರಣೆಯಲ್ಲಿ ಆಗಲಿ ಅಹಿಂದವನ್ನು ಬಿಟ್ಟಿದ್ದಾರೆ, ಮರ್ತೇ ಬಿಟ್ಟಿದ್ದಾರೆ. ಆ ಅಹಿಂದ ಅಂತ ಹೇಳುವಂಥದ್ದು ಯಾರು ಅವರ ಜಪ ಆಗಿತ್ತೋ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೊರವಾಗಿ ಪರಿಣಮಿಸಿದೆ. ನಾವು ಅಹಿಂದದ ಕಡೆಯಿಂದ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಮತ್ತು ಇಡೀ ಅಹಿಂದ ಸಮುದಾಯ ಹೌದು ಈ ಸಾರಿ ಸಿದ್ದರಾಮಯ್ಯರಿಗೆ ಮತ್ತೆ ಜ್ಞಾಪಕ ಮಾಡಬೇಕು. ಯಾರ ಹೆಸರನ್ನ ಜಪ ಮಾಡಿಕೊಂಡು ಅಧಿಕಾರಕ್ಕೆ ಹೋದವರು ನಮ್ಮನ್ನು ಮರೆತು ಬಿಟ್ರಲ್ಲ, ನಿಮಗೆ ಕಲಿಸ್ತೇವೆ ಬನ್ನಿ ದಾವಣಗೆರೆಯಲ್ಲಿ ಅಂತ ಹೇಳುವಂಥದ್ದನ್ನು ಅಹಿಂದ ಅಂತ ವರ್ಗಕ್ಕೆ ಸೇರಿದಂಥ ಸಮಸ್ತ ಜನ ಇವತ್ತು ಮಾತಾಡ್ತಾರೆ.